ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಚಿ ಲಕ್ಷ್ಮಣ್ ತ್ರಿಬಲೈಟ್ ಯೂಟ್ಯೂಬ್ ಚಾನಲ್. ನೋಡಿ ಗಾಯ್ಸ್, ಎಂಡ್ ತನಕ ಯಾರೂ ಸ್ಕಿಪ್ ಮಾಡ್ದಿರೋ ಈ ವಿಡಿಯೋನ ನೋಡಿ. ಆ್ಯಂಡ್ ಇವಾಗ ಏನಪ್ಪ ಅಂದರೆ ಪೂಜೆ ಐಟಮ್ನ ತುಂಬ ಈಸಿಯಾಗಿ ಕ್ಲೀನ್ ಮಾಡುವಂತಹ ಟ್ರಿಕ್ ಹೇಳ್ತೀನಿ ನೋಡಿ ನಿಮಗೆ. ನೋಡಿ, ಬಿಸಿ ನೀರಿಗೆ ನಿಂಬೆಹಣ್ಣು ಹುಣಸೆಹಣ್ಣು ಹಾಕ್ಬಿಟ್ಟು ಈ ಥರ ತುಂಬ ಜಾಸ್ತಿ ಗಲೀಜಾಗಿರೋ ಪೂಜೆ ಸಾಮಾನಿದ್ರೂ ಅಷ್ಟೇ ಇದರಲ್ಲಿ ಕುದಿಯೋಕೆ ಬಿಟ್ಬಿಟ್ರೆ ಅವಾಗ ತಾನೇ ಶಾಪಿಂದ ತಂದಿರೋ ಹೊಸ ಪೂಜೆ ಐಟಮ್ಸ್ ಥರ ಇರುತ್ತೆ. ಪೂಜೆ ಸಾಮಾನು ನೋಡಿ ಎಷ್ಟು ಕ್ಲೀನಾಗಿದೆ ನೋಡಿ, ನೀವೇ ನೋಡಿ, ನನಗೆ ತೋರಿಸಿದ್ದೀನಲ್ಲ, ಬರೀ ಕುದಿಯೋಕೆ ಇಟ್ಟಿರೋದಷ್ಟೇ, ಎಷ್ಟು ಕ್ಲೀನಾಗಿದೆ ನೋಡಿ ಗೈಸ್. ಒಂದ್ಸಲ ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ. ನಾನು ಮಂತ್ಲಿ ಒನ್ಸ್ ಈ ಥರ ಮಾಡ್ತೀನಿ, ವೀಕ್ಲಿ ಮಾಮೂಲಿಯಾಗಿ ತೊಳ್ಕೊಬಿಡ್ತೀನಿ. ಆ್ಯಂಡ್ ಮಂತ್ಲಿ ಒನ್ಸ್ ಈ ಥರ ಮಾಡಿದ್ರೆ ತುಂಬಾ ನೀಟಾಗತ್ತೆ ನಿಮ್ಮ ಪೂಜೆ ಐಟಮ್ಸು. ನೋಡಿ, ನಾನು ಲಾಸ್ಟಲ್ಲಿ ತೋರಿಸ್ತೀನಿ ರೀ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂದರೆ ನಿಮಗೆ ಶಾಕ್ ಆಗುತ್ತೆ. ನಿಜವಾಗ್ಲೂ ಶಾಪಿಂದ ಹೊಸ ತಂದಿರೋ ಥರ ಇರುತ್ತೆ. ಪ್ರತಿಯೊಬ್ಬರು ಈ ಥರ ಟ್ರೈ ಮಾಡಿ, ನಿಮಗೆ ತುಂಬಾ ಸ್ವಲ್ಪ ಸುಲಭ ಆಗುತ್ತೆ. ಆ್ಯಂಡ್ ಇವೆಲ್ಲ ಯಾಕಪ್ಪ ಮಾಡ್ತಾಯಿದ್ದೀನಿ ಅಂದರೆ ನಾಳೆ ಮೀನ್ಸ್ ಮಾರ್ಚ್ 10th ಬಂದುಬಿಟ್ಟು ಅಮಲಕ್ಕಿ ಏಕಾದಶಿ ಅಂತ ಬರುತ್ತೆ. ಸೊ ಅದಕ್ಕಾಗಿ ನಾನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಗೊತ್ತಲ್ವಾ, ಪ್ರತಿಯೊಬ್ಬರೂ ಏಕಾದಶಿನ ಆಚರಣೆ ಮಾಡಿ, ತುಂಬ ಅಂದರೆ ತುಂಬಾ ಒಳ್ಳೆಯದಾಗತ್ತೆ. ನೋಡಿ, ಈಗ ಇದನ್ನೆಲ್ಲ ಕ್ಲೀನ್ ಮಾಡಿದ ನಂತರ ನಾನು ಸಬೀನಾ ಪೌಡರ್ ಬರುತ್ತಲ್ಲ ಅದನ್ನು ಹಾಕಿ ತೊಳಿತೀನಿ ಅಷ್ಟೇ. ನೋಡಿ ಗೈಸ್, ಎಷ್ಟು ಕ್ಲೀನಾಗಿ ಬಂದಿದೆ ಅಂದರೆ ಶಾಕ್ ಆಗುತ್ತೆ. ನಿಜವಾಗ್ಲೂ ಅವಾಗ ಶಾಪಿಂದ ತಂದಿರೋ ಥರ ಪಳಪಳ ಹೊಳಿತಾ ಇದೆ ನೋಡಿ. ನೀವೂ ಅಷ್ಟೇ ಈ ಥರ ತಿಂಗ್ಳಿಗೆ ಒಂದು ಸಲ ಆದರೂ ಟ್ರೈ ಮಾಡಿ. ತುಂಬ ಕ್ಲೀನ್ ಆಗುತ್ತೆ, ತುಂಬಾ ನೀಟ್ನೆಸ್ ಆಗುತ್ತೆ. ಉಜ್ಜೋದಕ್ಕಿಂತ ತುಂಬ ಈಸಿ ಆಗುತ್ತೆ. ಜಾಸ್ತಿ ಅಂದರೆ ಜಾಸ್ತಿ ಕೊಳೆ ಇದ್ರೂ ತುಂಬ ಈಸಿಯಾಗೇ ಇದು ಆರಾಮಾಗಿ ಕ್ಲೀನಾಗಿ ಹೋಗುತ್ತೆ. ಆ್ಯಂಡ್ ಬನ್ನಿ, ಈಗ ಏಕಾದಶಿಯ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ ನಿಮಗೆ. ನೋಡಿ ಗಾಯ್ಸ್, ಇದು ಬಂದುಬಿಟ್ಟು ಮಂತ್ಲಿ 2 times ಬರುತ್ತೆ ಏಕಾದಶಿ ಬಂದುಬಿಟ್ಟು. ಅದಕ್ಕೆ ಈ ಸಲ ಬರ್ತಾ ಇರೋದು ಬಂದುಬಿಟ್ಟು ಅಮಲಕ್ಕಿ ಏಕಾದಶಿ ಅಂತ. ಪ್ರತಿಯೊಬ್ಬರೂ ಅಷ್ಟೇ ಅದಕ್ಕೆ ಮುಂದಿನ ದಿನ ಆಗಲಿ, ಇಲ್ಲಾಂದರೆ ಏಕಾದಶಿ ದಿನವೇ ಆಗಲಿ, ದೇವ್ರ ಪೂಜೆ ಐಟಮ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ತುಂಬ ಭಕ್ತಿಯಿಂದ ನಿಷ್ಠೆಯಿಂದ ಇದನ್ನೆಲ್ಲ ಆಚರಣೆ ಮಾಡೋದ್ರಿಂದ ನಮ್ಗೆ ತುಂಬಾ ಒಳ್ಳೆಯದಾಗತ್ತೆ. ಆ್ಯಂಡ್ ಮುಖ್ಯವಾಗಿ ಏನಪ್ಪ ಅಂದರೆ ನಮ್ಗೆ ಗೊತ್ತಿಲ್ದಿರೇ ನಮ್ಮ ನೆಗೆಟಿವ್ಸ್ ಅಂತೂ ತುಂಬಾ ದೂರ ಆಗುತ್ತೆ. ಪ್ರತಿಯೊಂದರಲ್ಲೂ ಪಾಸಿಟಿವ್ ನೋಡೋ ಒಂದು ಭಾಗ್ಯ ಅನ್ನೋದು ನಮಗೆ ಸಿಗತ್ತೆ. ಆ್ಯಂಡ್ ನಾನು ಬಂದುಬಿಟ್ಟು ಏಕಾದಶಿ ಎಲ್ಲ ಸಂಡೇ ಬೇರೆ ಫ್ರೀ ಇರ್ತೀನಲ್ವಾ, ಲೀವ್ ಇರುತ್ತೆ ಕೆಲಸಕ್ಕೆ. ಸೊ ಈ ಸಲ ಸೋಮವಾರ ಬಂದಿದೆ. ತುಂಬಾ ಖುಷಿಯಾಯಿತು ನನಗೆ, ಯಾಕಂದರೆ ಭಾನುವಾರನೇ ಎಲ್ಲ ರೆಡಿ ಮಾಡ್ಕೊಬಿಡ್ಬೋದಲ್ವಾ, ಅದಕ್ಕೆ. ಸೊ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಎಲ್ಲನೂ ಒರೆಸ್ಕೊಂಡು ಇವತ್ತೇ ಎಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದೀನಿ. ನೋಡಿ ಗಾಯ್ಸ್, ಬಾಗಿಲುಗಳು ಕಿಟಕಿಗಳು ಎಲ್ಲ ತೇವ ಬಟ್ಟೆ ಎತ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ಕನ್ನಡಿ ಸ್ವಲ್ಪ ಗಲೀಜಾಗಿತ್ತು, ಸೊ ಅದನ್ನೆಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ನೀವೂ ಅಷ್ಟೇ ವೀಕ್ಲಿ ಆಗಿಲ್ಲ ಅಂದ್ರೂ 15 ದಿನಕ್ಕೊಂದು ಸಲ, ಇಲ್ಲ ಜಾಸ್ತಿ ಬ್ಯುಸಿ ಇರೋರು ತಿಂಗ್ಳಿಗೊಂದು ಸಲ ಆದರೂ ಕ್ಲೀನ್ ಮಾಡ್ಕೊಳ್ಳಿ. ಆ್ಯಂಡ್ ನೋಡಿ, ನಾನು ಮನೆಯೆಲ್ಲ ಕ್ಲೀನ್ ಮಾಡಿರೋದಾಗಿದೆ. ಆ್ಯಂಡ್ ಹಾಗೆ ಸ್ವಲ್ಪ ಕೂಮ್ಸೆಲ್ಲ ಸ್ವಲ್ಪ ಗಲೀಜಾಗಿತ್ತು, ಅದರಿಂದ ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಈಗ ಸಂಡೇ ಆಗಿತ್ತಲ್ಲ, ಸೊ ಒಗ್ದಿರೋ ಬಟ್ಟೆ ಎಲ್ಲ ಇರೋದು 4 ಜನ ಆದರೂ ನೋಡಿ ಗೈಸ್ ಎಷ್ಟು ಬಟ್ಟೆ ಇದೆ ಅಂದರೆ ಬಟ್ಟೆ ಎಲ್ಲ ಎತ್ಕೊಬಂದ್ಬಿಟ್ಟು ಕ್ಲೀನಾಗಿ ಮಡ್ಚಿದ್ದೀನಿ. ಆ್ಯಂಡ್ ಹಾಗೆ ಇದೇನಪ್ಪ ಅಂತ ನೋಡ್ತಿದ್ದೀರಾ, ಇವೆಲ್ಲ ಐರನ್ ಮಾಡೋ ಬಟ್ಟೆ ಆಗಿತ್ತು. ಸೊ ಅವ್ರ ಯೂನಿಫಾರ್ಮ್ ಇತ್ತಲ್ಲ, ಸೊ ಅವ್ರ ಯೂನಿಫಾರ್ಮ್ನ ಐರನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವ್ರಿಗೆ ಮಾಮೂಲಿ ಯೂನಿಫಾರ್ಮ್ ಎಲ್ಲ ಡೈಲಿ ಯೂಸ್ ಬಟ್ಟೆ ಕೂಡ ಅವ್ರಿಗೆ ಐರನ್ ಇರಲೇಬೇಕು. ಫಸ್ಟಿಂದ ನಾನೇ ಅವ್ರಿಗೆ ರೂಢಿ ಮಾಡಿಸಿರೋದು ಆ ರೀತಿ. ಸೊ ಬಟ್ಟೆ ಎಲ್ಲ ಐರನ್ ಮಾಡಿಬಿಟ್ಟು ಫ್ರೀ ಟೈಮಲ್ಲೆಲ್ಲ ಇದು ಮಾಡ್ಕೊಬಿಡ್ತೀನಿ. ಸಂಡೇ ಅಂತೂ ಆದರೆ ನನಗಿದ್ದಿದ್ದು ಫ್ರೀ ಸಿಗೋದಿಲ್ಲ. ಮಾಮೂಲಿ ಟೈಮ್ ಮಂಡೇ ಟು ಸ್ಯಾಟರ್ಡೇ ವರ್ಕ್ಗೆ ಹೋಗ್ತೀನಿ, ಹಾಗಾದರೂ ಸ್ವಲ್ಪ ಫ್ರೀ ಸಿಗುತ್ತೆ. ಸಂಡೇ ಆದರೆ ಬರೋ ಕೆಲಸಗಳೆಲ್ಲ ಮಾಡ್ಕೋಬೇಕಾಗತ್ತೆ. ಸೊ ಇನ್ನು ಅರ್ಜೆಂಟ್ಗೆ ಆಗೋದಿಲ್ಲ ಅಂತ ಜೀರಿಗೆ, ಮೆಣಸಿನ ಪುಡಿ ಆ್ಯಂಡ್ ಹಾಗೆ ಏಲಕ್ಕಿ ಬರುತ್ತಲ್ಲ, ಅದನ್ನು 3 ನಾನು ಎತ್ಕೊಬಿಟ್ಟು ಸದ್ಯಕ್ಕೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಫ್ರೀ ಟೈಮಲ್ಲಿ ಇದನ್ನೆಲ್ಲ ಪುಡಿ ಮಾಡಿ ಇಟ್ಕೊಬಿಡ್ತೀನಿ. ಇದೇನಕ್ಕೆ ಅಂತ ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಈಗ ಬೇಸಿಗೆ ಕಾಲ ಅಲ್ವಾ, ಜ್ಯೂಸಸ್ಗಾಗಲಿ ಇಲ್ಲ ಟೀ ಹಿಡಿಯುವಾಗಲಿ ಇದನ್ನು ಸ್ವಲ್ಪ ಆ್ಯಡ್ ಮಾಡಿದ್ರೆ ಏಲಕ್ಕಿ ಪುಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊ ನಾನು ಏಲಕ್ಕಿನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಜಾಸ್ತಿ ಜನಕ್ಕೆ ಇನ್ನೊಂದು ಟ್ರಿಕ್ ಹೇಳ್ತೀನಿ, ಏಲಕ್ಕಿನ ಮಿಕ್ಸಿಗಾದರೆ ಅಷ್ಟು ಬೇಗ ಅದು ಪುಡಿ ಆಗೋದಿಲ್ಲ.
ಸೊ ಅದಕ್ಕಾಗಿ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಪುಡಿ ಆಗುತ್ತೆ. ಆ್ಯಂಡ್ ಅದನ್ನೆಲ್ಲ ಮಾಡ್ಕೊಂಡು ನೋಡಿ ಗಾಯ್ಸ್, ಸ್ವಲ್ಪ ಗಜಿಬಿಜಿ ಇತ್ತಲ್ಲ ಅದನ್ನೆಲ್ಲ ನೀಟ್ ಮಾಡಿಬಿಟ್ಟಿದ್ದೀನಿ. ಸೊ ಇಷ್ಟೊತ್ತಿಗೆ ಎಲ್ಲ ನನ್ನ ಮಧ್ಯಾಹ್ನ ಒಂದು 3 ಗಂಟೆ ಆಗಿತ್ತು. ಮಾರ್ನಿಂಗ್ 8ಇಂದ ಆಫ್ಟರ್ನೂನ್ 3 ಓ ಕ್ಲಾಕ್ ಆಯಿತು ನನ್ನ ಮನೆಯೆಲ್ಲ ಕ್ಲೀನ್ ಆಗೋಷ್ಟೊತ್ತಿಗೆ. ಆ್ಯಂಡ್ ಎಲ್ಲ ಸಾಟರ್ಡೆ ಎಲ್ಲ ಮುಗಿಸ್ಕೊಂಡು ಈಗ ಮಂಡೇ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿ ಪೂಜೆ ಅಂತೂ ಮುಗಿಸೇ ಬಿಟ್ಟೆ ನಾನು. ನೋಡಿ ಗಾಯ್ಸ್, ನನಗೆ ತುಳಸಿ ಗಿಡ ಅಂತೂ ಅಂದರೆ ತುಂಬಾ ಇಷ್ಟ. ಯಾಕೋ ಗೊತ್ತಿಲ್ಲ, ಸ್ವಲ್ಪ ಅಟ್ರಾಕ್ಟ್ ಜಾಸ್ತಿ ನಾನು ತುಳಸಿ ಗಿಡ ನೋಡಿದ್ರೆ. ಆ್ಯಂಡ್ ಬೆಳಿಗ್ಗೆ ರಂಗೋಲಿ ಹಾಕೋಗಿ ಬಂದುಬಿಟ್ಟು ಭೂದೇವಿಗೆ ಆಸೆ ಆಯ್ತೇನೋ ನನ್ನ ಕೈಲಿ ಬೊಟ್ಟಿಡ್ಸ್ಕೋಬೇಕು ಅಂತ. ಸೊ ಅವರು ನೋಡಿ ಈ ಥರ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಆ್ಯಂಡ್ ಪೂಜೆ ಎಲ್ಲ ಚೆನ್ನಾಗೇ ಮುಗೀತು. ಆ್ಯಂಡ್ ನನ್ನ ಪೂಜೆ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ. ನನಗೆ ಈ ದೀಪಗಳಂದರೆ ತುಂಬ ಇಷ್ಟ. ಎಷ್ಟೇ ಗಾಳಿ ಇದ್ರೂ ಈ ರೀತಿ ದೀಪಗಳಲ್ಲಿ ದೀಪ ಹಚ್ಚೋದ್ರಿಂದ ಅದೇನೂ ಆಗೋದಿಲ್ಲ ಗಾಳಿಗೆ. ಆ್ಯಂಡ್ ನನ್ನ ಪೂಜೆ ಎಲ್ಲ ಮುಗ್ದಿತ್ತು. ನೋಡಿ ಗಾಯ್ಸ್, ಈ ಏಕಾದಶಿ ದಿನ ಪ್ರತಿಯೊಂದು ಸಲನೂ ಇದೇ ಥರ ಇರುತ್ತೆ ನನ್ನ ಪೂಜೆ. ಆ್ಯಂಡ್ ನನ್ನ ಪೂಜೆ ನಿಮ್ಗೆ ಹೇಗೆ ಅನಿಸ್ತು ಒಂದು ಕಾಮೆಂಟ್ ಮಾಡಿ. ದಯವಿಟ್ಟು ಪ್ರತಿಯೊಬ್ಬರೂ ಏಕಾದಶಿಗಾದರೂ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ತುಂಬಾ ಪ್ರಯೋಜನ ಇದೆ, ತುಂಬಾ ಅನುಕೂಲಗಳಿದೆ. ಯಾಕಪ್ಪ ಪದೇ ಪದೇ ಹೇಳ್ತಾ ಇದ್ದೀನಿ, ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಪ್ರತಿಯೊಬ್ಬರು ಟ್ರೈ ಮಾಡಿ ಅಂತ ಹೇಳ್ತಾ, ಇನ್ನು ನನ್ನ ಮಗುಗೆಲ್ಲ ರೆಡಿ ಮಾಡಿಬಿಟ್ಟು ಸ್ಕೂಲ್ಗೆ ಕಳಿಸ್ತಾ ಇದ್ದೀನಿ. ಅವ್ರಿಗೆ ಸ್ಕೂಲ್ಗೆ ಟೈಮ್ ಆಗುತ್ತಲ್ಲ, ಸೊ ಅವ್ರನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ನಾನು ನನ್ನ ಚಿಕ್ಕ ಮಗಳು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಡಿದ್ವಿ. ಯಾವ ಟೆಂಪಲ್ ಗೊತ್ತಲ್ವ ನಿಮಗೆ? ಪ್ರತಿಯೊಂದು ಏಕಾದಶಿಗೂ ಆಂಜನೇಯ ಟೆಂಪಲ್ಗೆ ನಾನು ಭೇಟಿ ನೀಡ್ತೀನಿ. ಯಾಕಂದರೆ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ಆ್ಯಂಡ್ ಆಂಜನೇಯ ಸ್ವಾಮಿ ಪ್ರತಿಯೊಂದು ದೇವಾಲಯನೂ ಇರುತ್ತೆ. ಇಲ್ಲಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಡ್ರಮ್ ತುಂಬಿ ನೀರೋದ್ರೂ ಗಿಡಗಳಿಗೆ ಅವರು ಬರೋ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮನೆಗಳ ಹತ್ರ ನಾವು ಇಷ್ಟು ಥರ ಮಾಡ್ಕೊಳ್ಳೋಷ್ಟು ಯೋಗ್ಯತೆ ಇರೋದಿಲ್ಲ ನಮಗೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದ ಹತ್ರ. ಪ್ರತಿಯೊಬ್ಬರೂ ನಿಮ್ಮ ಕೈಯಲ್ಲಿ ಆದಷ್ಟು ಏಕಾದಶಿಗೆ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ದೇವ್ರ ದರ್ಶನ ಪಡ್ಕೊಬನ್ನಿ. ಯಾಕೆ ಅಂದರೆ ನಮ್ಗೆ ಎಷ್ಟೇ ಒಂದು ಪ್ರಾಬ್ಲಮ್ಸ್ ಇದ್ದರೂ, ಎಷ್ಟು ಅಡೆತಡೆ ಇದ್ದರೂ, ಮನಸ್ಸು ಎಷ್ಟು ಸ್ವಲ್ಪ ಬೇಜಾರಾಗಿದ್ರೂ ಒಂದು ಸಲ ದೇವಸ್ಥಾನದೊಳಗಡೆ ನಾವು ಭೇಟಿ ನೀಡಿದ್ರೆ ನಮ್ಮ ಮನಸ್ಸಿಗೆ ಬರೋ ಒಂದು ಸಂತೋಷನೇ ಬೇರೆ ಇರುತ್ತೆ. ಆ್ಯಂಡ್ ಪ್ರತಿಯೊಬ್ಬರೂ ಉಪವಾಸ ಇರೋದಕ್ಕೆ ಟ್ರೈ ಮಾಡಿ. ದಯವಿಟ್ಟು ಏಕಾದಶಿನ ಪ್ರತಿಯೊಬ್ಬರು ಆಚರಣೆ ಮಾಡಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಹೇಗನ್ನಿಸಿದೆ ಅನ್ನೋದನ್ನು ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಹ್ಯಾಪಿ ಅಮಲಕ್ಕಿ ಏಕಾದಶಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಮೊದಲನೇ ಬಾರಿ ನೋಡೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಪ್ರತಿಯೊಂದು ವಿಡಿಯೋ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು. ಬೈ, ಟೇಕ್ ಕೇರ್.